ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ನಮಸ್ಕಾರ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಶಾಂತಿದೂತನಾಗಿ ಸಂಧಾನಕ್ಕಾಗಿ ಕೌರವರ ರಾಜ್ಯಕ್ಕೆ ಹೋಗಿದ್ದಾನೆ. ಹೋದಾಗ ತಾನು ಹೇಳಬೇಕಾದ ಸಂದೇಶವನ್ನು ಉಪದೇಶವನ್ನು ಎಲ್ಲ ಮಾಡಿದರೂ ತಾನು ಯಾವ ಅಪೇಕ್ಷೆ ಕೃಷ್ಣನಿಗಿತ್ತು ತನಗೆ ಆ ಅಪೇಕ್ಷೆಯನ್ನು ಪೂರ್ಣ ಮಾಡಬೇಕು ಅಂತ ಇಚ್ಛೆಯಿಂದ ತಾನು ಸಮಾಧಾನಕ್ಕಾಗಿ ಶಾಂತಿಯನ್ನು ಹೇಳುವುದಕ್ಕಾಗಿ ಹೋಗಿದ್ದ. ಆದರೆ ದುರ್ಯೋಧನ ಅದನ್ನು ಒಪ್ಪಲಿಕ್ಕೆ ತಯಾರಾಗಲಿಲ್ಲ. ಕೃಷ್ಣನನ್ನೇ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನಪಟ್ಟ. ಆಗ ವಿಶ್ವರೂಪವನ್ನು ತೋರಿಸಿ, ನಾನು ಸ್ವತಂತ್ರ ಸರ್ವೋತ್ತಮ ಜಗಜ್ಜನ್ಮಾದಿ ಕರ್ತ ಸ್ವಾಮಿ, ನನ್ನನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ. ಹಿಡಿಯುವುದಾದರೆ ಕೇವಲ ಭಕ್ತಿಯಿಂದ ಮಾತ್ರ ನನ್ನನ್ನು ಹಿಡಿಯಬೇಕು, ವಶ ಮಾಡಿಕೊಳ್ಳಬೇಕು, ಇನ್ಯಾವುದರಿಂದ ಸಾಧ್ಯ ಇಲ್ಲ ಅಂತನ್ನೋದನ್ನು ಪರಮಾತ್ಮ ತೋರಿಸಿ ಮನೆಗೆ ಬಂದು ಯುದ್ಧವಾಡುವುದು ನಿಶ್ಚಯವಾಗಿದೆ. ದುರ್ಯೋಧನ ಸ್ವಲ್ಪವೂ ಕೂಡ ಜಾಗವನ್ನು ಕೊಡುವುದಿಲ್ಲ, ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಅಂತ ಹೇಳಿದಾಗ ಸರಿ ಅಂತ ಹೇಳಿ ಯುದ್ಧದ ತಯಾರಿ. ಆಚೆ 11 ಅಕ್ಷೋಹಿಣಿ ಸೈನ್ಯ, ಈ ಕಡೆ 7 ಅಕ್ಷೋಹಿಣಿ ಸೈನ್ಯ, ಒಟ್ಟಾರೆ 18 ಅಕ್ಷೋಹಿಣಿ ಸೈನ್ಯ ಆಚೆ ಈಚೆ ಸಮುದ್ರದಂತೆ ಸುರಿತಾ ಇದೆ. ಹರಡಿ ವಿಶಾಲವಾದ ಸೈನ್ಯ, ಮಹಾಮಹಾರಥಿಕರು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಮೇಲೆ ಬರ್ತಾರೆ, ಕೃಪಾಚಾರ್ಯರು, ದೃಷ್ಟದ್ಯುಮ್ನ, ಈ ಕಡೆಗೆ ಪಾಂಡವರೆಲ್ಲ ಇದ್ದಾರೆ, ಆ ಕಡೆ ಕೌರವರೆಲ್ಲ ಇದ್ದಾರೆ. ಅದ್ಭುತವಾದ ಸೈನ್ಯ. ಆ ಸೈನ್ಯವನ್ನು ನೋಡಬೇಕು ಅಂತ ಅಪೇಕ್ಷೆಯಾಗಿದೆ. ಕೃಷ್ಣ ನನ್ನ ಮಧ್ಯದಲ್ಲಿ ಕರೆದುಕೊಂಡು ಹೋಗು ಅಂತ ಅರ್ಜುನ ತಾನು ಹೇಳ್ತಾನೆ. ಸೇನೆ ಇನ್ನು ಮೇಲೆ ಭೀಷ್ಮ ಪರ್ವ 10 ದಿನಗಳ ಕಾಲ, 18 ದಿನಗಳ ಯುದ್ಧದಲ್ಲಿ 10 ದಿನಗಳ ಕಾಲ ಭೀಷ್ಮಾಚಾರ್ಯರ ಯುದ್ಧ. ಅದ್ಭುತ ಪರಾಕ್ರಮ ತೋರಿಸ್ತಾರೆ ಭೀಷ್ಮಾಚಾರ್ಯ. ಆಗ ತೇ ಸೇನೆ ಸಮಾರಂಭೆ ಸಮೇತೆ ಸಾಗರೋಪಮೆ, ಸಾಗರದಷ್ಟು ಹರಡಿದೆ, ಅದಕ್ಕೆ ಸಮಾನವಾದ ಸೈನ್ಯವನ್ನು ನೋಡಿ ಭೀಮ ಭೀಷ್ಮ ಮುಖೇ ವೀಕ್ಷ ಪ್ರಾಹ ವಾಸವಿರಚ್ಯುತಂ. ಭೀಮನ ಮುಖವನ್ನು ಮತ್ತು ಭೀಷ್ಮಾಚಾರ್ಯರ ಮುಖವನ್ನು, ತನ್ನಲ್ಲಿದ್ದ ಭೀಮಸೇನದೇವರ ಮುಖವನ್ನು, ಆ ಕಡೆಗಿದ್ದ ಭೀಷ್ಮಾಚಾರ್ಯ ಮುಖವನ್ನು ನೋಡಿ ಅರ್ಜುನ ಹೇಳ್ತಾನೆ, ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ನನ್ನನ್ನು ಕರೆದುಕೊಂಡು ಹೋಗು, ನಾನು ನೋಡಬೇಕಾಗಿದೆ. ಆಯಿತು ಅಂದ ಕೃಷ್ಣ. ಕೃಷ್ಣ ಸಾರಥ್ಯವನ್ನು ಮಾಡ್ತಿರ್ತಾನೆ. ಜಗತ್ತನ್ನೇ ನಡೆಸುವ ಕೃಷ್ಣ ಈಗ ಸಣ್ಣ ಪುಟ್ಟಾದ ಅರ್ಜುನನ ರಥದ ಸಾರಥ್ಯವನ್ನು ಮಾಡ್ತಾ ಇದ್ದ. ಭಕ್ತಿಯಿಂದ ದೇವರನ್ನು ಒಲಿಸಿಕೊಂಡ್ರಲ್ಲ, ನಿಮ್ಮ ಮನೆ ಬಂದು ಕಸನೂ ತೆಗಿತಾನೆ. ಸಾರಥ್ಯ ಮಾಡೋದಲ್ಲ, ನಿಮ್ಮ ಮನೆ ಕಸನೂ ತೆಗಿತಾನೆ ದೇವರು. ಭಕ್ತರ ಭಕ್ತಿಗೆ ಮೆಚ್ಚಿ
ಏನು ದಾಸರ ಮನೆ ಸೇವೆ ಮಾಡ್ತಾನೆ. 14 ಲೋಕಗಳಿಗೆ ದಾತ, ಪಾಂಡವರ ಮನೆ ದೂತ. ಚತುರ ಹಸ್ತದಿಂದ ಎಂಜಲು ತೆಗೆದ ಅಂತ. 4 2 ಕೈ ಸಾಲಿಲ್ಲ ಅವನಿಗೆ, 4 ಕೈಗಳಿಂದ ಎಂಜಲು ತೆಗೆದ ಅಂತ ದೇವರು. ದಾಸರು ಕೊಂಡಾಡ್ತಾರಲ್ಲ. ಹಾಗಾಗಿ ರಥವನ್ನು ಓಡಿಸುವ ಸಾರಥಿಯಾಗಿ ಕೃಷ್ಣ ಅರ್ಜುನ ಹೇಳಿದ ಮಾತಿಗೆ ರಥವನ್ನು ಮಧ್ಯದಲ್ಲಿ ಕರೆದುಕೊಂಡು ಹೋಗಿ ನಿಂದಿರಿಸ್ತಾನೆ. ಇತ್ಯುಕ್ತ ಸತಾಚಕ್ರೇ ಪಾರ್ಥ ಪಶ್ಯನ್ ಸಬಾಂಧವ. ಆಚೆ ಈಚೆ ಯಾರು ಬೇರೆಯವರು ಶತ್ರುಗಳಲ್ಲ, ಅವರೆಲ್ಲ ಎಲ್ಲರೂ ಬಾಂಧವರೇ ಇದ್ದಾರೆ. ನಾನೇನು ಯುದ್ಧ ಮಾಡಬೇಕು? ವಿಸಸರ್ಜ ಧನು ಪಾಪ ಶಂಕೀ ತತ್ರಾಹ ಮಾಧವ. ನಾನು ಪಾಪಿ, ಧನುರ್ಬಾಣಗಳನ್ನು ಹಿಡ್ಕೊಂಡು ನನ್ನ ಬಾಂಧವರನ್ನು ನಾನು ಸಂಹಾರ ಮಾಡಬೇಕಾ? ಬಾಂಧವರಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ. ಇಂಥವರನ್ನು ಮುಂದೆ ಇಟ್ಟುಕೊಂಡು ನಾನು ಯುದ್ಧ ಮಾಡಿ ನನ್ನ ರಾಜ್ಯ ಸಲುವಾಗಿ, ನನ್ನ ಭೋಗದ ಸಲುವಾಗಿ, ನನ್ನ ಕಾಮದ ಸಲುವಾಗಿ ನಾನು ಅವ್ರನ್ನೆಲ್ಲ ಕೊಂದು ರಾಜ್ಯವನ್ನು ಪಡೆದು ನಾವು ಸುಖವಾಗಿರಬೇಕಾ? ಯಾರ ಸಲುವಾಗಿ ಮಾಡಬೇಕು ಇದನ್ನೆಲ್ಲ ಅಂತ ಹೇಳಿ ತ್ರಸ್ತನಾಗಿ ನಿರ್ವಿಣ್ಯನಾಗಿ ಬೆವುತು ಧನುರ್ಬಾಣಗಳನ್ನು ಬಿಟ್ಟು ಕುಸಿದು ಬಿದ್ದಿದ್ದಾನೆ ಅರ್ಜುನ. ಸ್ವಧರ್ಮೋ ದುಷ್ಟನಿಧನಂ ಧರ್ಮಜ್ಞಾನಾನುಪಾಲನಂ ಕ್ಷತ್ರಿಯಸ್ಯ ತಮುತ್ಸೃಜ್ಯ ನಿಂದಿತೋ ಯತ್ಯತೋ ಧ್ರುವಂ. ಆಗ ಕೃಷ್ಣ 18 ಅಧ್ಯಾಯಗಳ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಮಹಾಭಾರತದಲ್ಲಿ. 700 ಶ್ಲೋಕಗಳು, ಸರ್ವ ಜಗತ್ತಿನ ಸಾರ. ಮಹಾಭಾರತ, ರಾಮಾಯಣ ಎಲ್ಲ ಸರ್ವಮೂಲಗಳು ಎಲ್ಲ ಸಾರ ತುಂಬಿ ಅಡಗಿಸಿ ಕೃಷ್ಣ ಅರ್ಜುನನನ್ನು ಮಾಧ್ಯಮನಾಗಿ ಇಟ್ಟುಕೊಂಡು, ಅರ್ಜುನನ ಮುಂದೆ ಇಟ್ಟುಕೊಂಡು ಸಮಗ್ರವಾದ ಜಗತ್ತಿಗೆ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಪರಮಾತ್ಮ. ತ್ರಿಷಟ್ಕ ಇದೆ, 18 ಅಧ್ಯಾಯಗಳು, 6 3 ಮಾಡ್ತಾರೆ. ಅದಕ್ಕೆ ತ್ರಿಷಟ್ಕ ಅಂತ ಕರೀತಾರೆ. 6 ಅಧ್ಯಾಯದ ಮತ್ತೆ 6 ಅಧ್ಯಾಯ, ಮತ್ತೆ 6 ಅಧ್ಯಾಯ, 6 6 12 12 6 18. ಮೊದಲೇ 6 ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ತಾನು ಕರ್ಮಗಳನ್ನು ಮಾಡಬೇಕು, ಆ ಕರ್ಮಗಳು ಕೂಡ ನಿಷ್ಕಾಮವಾದ ಕರ್ಮಗಳನ್ನು ಮಾಡಬೇಕು. ಕರ್ಮಯೋಗವನ್ನು ಪರಮಾತ್ಮ ತಿಳಿಸ್ತಾನೆ. ಆಮೇಲೆ ಜ್ಞಾನಯೋಗ, ಆಮೇಲೆ ಭಕ್ತಿ ಯೋಗ ಅಂತ 3 ಯೋಗಗಳನ್ನು ಹೇಳ್ತಾನೆ ಪರಮಾತ್ಮ. ಆ ಕರ್ಮನೂ ಕೂಡ ಸಕಾಮವಾಗಿ ಮಾಡಬಾರದು, ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕು. ಆ ನಿಷ್ಕಾಮವಾದ ಕರ್ಮ ಎದಕ್ಕೆ ಸಾಧನ? ಇದು ಜ್ಞಾನಕ್ಕೆ ಸಾಧನ. ಹಾಗಾಗಿ ಮೊದಲನೇ ಷಟ್ಕದಲ್ಲಿ ಕರ್ಮವನ್ನು ಮಾಡಬೇಕು ಅಂತ ಪರಮಾತ್ಮ ಹೇಳಿದ. ಆ ಕರ್ಮವನ್ನು ಮಾಡಬೇಕು ಅಂತ ಅನ್ನೋದ್ರೊಳಗೇನೆ ಪರಮಾತ್ಮ ಇದನ್ನು ಹೇಳ್ತಾನೆ. ಸ್ವಧರ್ಮೋ ದುಷ್ಟನಿಧನಂ ಧರ್ಮಜ್ಞಾನಾನುಪಾಲನಂ ಕ್ಷತ್ರಿಯಸ್ಯ ತಮುತ್ಸೃಜ್ಯ ನಿಂದಿತೋ ಯಾತ್ಯದೋ ಧ್ರುವಂ ಸ್ವೇ ಸ್ವೇ ಕರ್ಮಣ್ಯರತಃ ನಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮಣ ತಮರ್ಭ್ಯಚ್ಚ ಸಿದ್ಧಿಂ ವಿಂದಂತಿ ಮಾನವಃ ಯತಃ ಪ್ರವೃತ್ತಿಭೂತಾನಾಂ ಏನ ಸರ್ವಮಿದಂ ತತಂ. ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ಮನುಷ್ಯ ತಾನು ಮಾಡಿದರೇನೇ ಅವನಿಗೆ ಕೀರ್ತಿ ಯಶಸ್ಸು. ಅದನ್ನು ಬಿಟ್ಟ ಅಂತಂದರೆ ಅಂದನ್ ತಮಸ್ಸಿಗೆ ಹೋಗ್ತಾನೆ ಅವನು, ನರಕಕ್ಕೆ ಹೋಗ್ತಾನೆ ಅವನು. ನೀನು ಯಾರು? ಕ್ಷತ್ರಿಯ. ಅಂದಮೇಲೆ ನೀನು ಮಾಡಬೇಕು? ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ. ಹಾಗಾಗಿ ದುಷ್ಟರ ರಕ್ಷಣೆ ಮಾಡತಕ್ಕದ್ದಲ್ಲ, ಶಿಷ್ಟರಿಗೆ ಮತ್ತು ತೊಂದರೆ ಮಾಡತಕ್ಕದ್ದಲ್ಲ. ಹಾಗಾಗಿ ದುಷ್ಟರನ್ನು ಕೊಲ್ಲಬೇಕು, ಶಿಷ್ಟರ ರಕ್ಷಣೆ ಮಾಡಬೇಕು, ಪ್ರಜಾಪಾಲನೆ ಮಾಡಬೇಕು, ಸ್ವರಾಜ್ಯವನ್ನು ಪಡಿಬೇಕು. ಇದೇ ಹೀಗೆ ಮಾಡಿದರೇನೇ ನಿನಗೆ ಶ್ರೇಯಸ್ಸಿದೆ, ಇದರಿಂದಲೇ ನಾನು ಸಂತುಷ್ಟನಾಗ್ತೇನೆ. ಹಾಗಾಗಿ ಇದನ್ನು ಅವಶ್ಯವಾಗಿ ಮಾಡಬೇಕು. ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತದಂ ಸ್ವಕರ್ಮಣ ತಮರಭ್ಯಚ್ಚ ಸಿದ್ಧಿಂ ವಿಂದಂತಿ ಮಾನವಃ. ಸಿದ್ಧಿಯನ್ನು ಪಡಿತಾರೆ ಅವರವರು. ನಚ ಶೋಕಸ್ತ್ವಯಾ ಕಾರ್ಯೋ ಬಂಧೂನಾಂ ನಿಜನೇಚ್ಛೆಯ. ನೀನು ನಾನೆಲ್ಲ ಬಂಧುಗಳಿದ್ದಾರೆ, ಇವ್ರನ್ನೆಲ್ಲ ಹೇಗೆ ಕೊಲ್ಲಿ ಮಾಡಲಿ ಅಂತಂದರೆ ನೀನೇನು ಕೊಂದು ಹಾಕ್ತೀಯ? ನಾನು ಹಿಂದಕ್ಕೆ ಎಲ್ಲ ಕೊಂದು ಹಾಕಿಬಿಟ್ಟಿದ್ದೀನಿ ಅವ್ರನ್ನ. ನೀನು ಕೇವಲ ನಿಮಿತ್ತ ಮಾತ್ರ ಭವಸವ್ಯಸಾಚಿನ್ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನ್ಪಿ ಯೋಧವೀರಾನ್ ಮಯಾಹತಸ್ತ್ವಂ. ನಾನೇ, ದೇವ್ರು ಹೇಳ್ತಾನೆ, ನಾನೇ ಹಿಂದಕ್ಕೆಲ್ಲ ಕೊಂದು ಹಾಕಿಬಿಟ್ಟಿದ್ದೇನೆ ಅವ್ರನ್ನ. ಕೇವಲ ಸಾಯಬೇಕು ಲೋಕದಲ್ಲಿ,
ಅರ್ಜುನ ಕೊಂದ ಅಂತ ಕೇವಲ ನಿನ್ನನ್ನು ನಿಮಿತ್ತ ಮಾಡಿದ್ದೇನೆ ಹೊರತು ನಾನು ಒಳಗಿದ್ದವ್ರನ್ನೆಲ್ಲ ಕೊಂದು ಹಾಕ್ತೇನೆ. ನೀನೇನು ಕಾಳಜಿ ಮಾಡಬೇಡ. ಬಂಧುಗಳಿದ್ದಾರೆ, ಅವ್ರನ್ನ ಕೊಂದರೆ ದುಃಖ ಆಗ್ತದೆ, ಇದೆಲ್ಲ ವಿಷಯ ಅಲ್ಲ. ನಚ ಶೋಕಸ್ತ್ವಯ ಕಾರ್ಯೋ ಬಂಧೂನಾಂ ನಿಧನೇಚ್ಛಯ ದೇಹಸ್ಯ ಸರ್ವತಾ ನಾಶ. ಗೀತಾ 2ನೇ ಅಧ್ಯಾಯ ನಿಮಗೆ ಪಾಠ ಆಗಿದೆ, ಅದರೊಳಗೆಲ್ಲ ಹೇಳೀನಿ. ಏನದು? ಜಾಯಿಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋರಿಸಿ ಕೇಶಮ ಅನುಶ್ರೇಣೇ ವಾಕ್ಯೇನ. 3ನೇ ಅಧ್ಯಾಯ. ದೇಹಕ್ಕೆ ನಾಶ ಇದೆ ಹೊರತು ಜೀವನಿಗೆ ನಾಶ ಇಲ್ಲ. ಜೀವ ಯಾವಾಗಲೂ ಅನಾದಿ ನಿತ್ಯ. ಹೇಗೆ ಮನುಷ್ಯ ತಾನು ಮನಿಗಳನ್ನು ಬದಲಾಯಿಸ್ತಾನೆ. ಸ್ವಲ್ಪ ದಿವಸ ಇಲ್ಲಿ ಈ ಬಾಡಿಗೆ ಮನೆಯೊಳಗಿರ್ತೀವಿ, ನೀವು ಕೆಲಸ ಮಾಡಬೇಕಾದ್ರೆ ಟ್ರಾನ್ಸ್ಫರ್ ಆಗ್ತಿದ್ರೆ ಇಲ್ಲ 3 ವರ್ಷಕ್ಕೊಮ್ಮೆ. ಇಲ್ಲಿ ಸ್ವಲ್ಪ ಅಲ್ಲಿ ಮನೆ ಬೇರೆ ಹಿಡ್ತೀವಿ, ಆ ಮನೆ ಹೋಯ್ತು ಅಂತ ದುಃಖ ಪಡ್ತೀರೇನು? ಇಲ್ಲ, ಇಷ್ಟು ದಿವಸ ಅಲ್ಲಿದ್ದು ಸಾಧನ ಮಾಡಿಕೊಂಡೆ, ಅಲ್ಲಿದ್ದು ಬೇರೆ ಮನೆಗೆ ಹೋಗ್ತೇನೆ. ಹಾಗೆ ಮನುಷ್ಯ ದೇಹ ಅಂತನ್ನೋದು ಜೀವನಿಗೆ ಒಂದು ಮನೆ ಇದ್ದಂತೆ, ಆ ಸಾಧನಕ್ಕೆ ಒಂದು ಮನೆ ಇದ್ದಂತೆ. ಇಲ್ಲಿ ಇಷ್ಟು ದಿವಸ ಇದ್ದು ಸಾಧನೆ ಮಾಡುವ ಎಷ್ಟು ಸಾಧ್ಯ ಇತ್ತು ಅಷ್ಟು ಸಾಧನೆ ಮಾಡಿದೆ, ಇನ್ನು ಮುಂದಿನ ಮನೆಗೆ ಹೋಗಿ ಅಲ್ಲಿ ಸಾಧನೆ ಮಾಡ್ತೇನೆ ಅಂತ ಹೇಳಿ ಮನುಷ್ಯ ಜೀವ ತಾನು ಸಂತೋಷ ಪಡಬೇಕೆ ಹೊರತು ದುಃಖ ಪಡಬಾರದು. ಹಾಗಾಗಿ ದೇಹ ಸರ್ವತಾನಾಶ ಅಶಾಚ ಚೇತನಸ್ಯ ಚ. ದೇಹಕ್ಕೆ ನಾಶ ಇದೆ ಹೊರತು ಚೇತನನಿಗೆ ನಾಶ ಇಲ್ಲ ಅಂತ ಹೇಳಿ ಪರಮಾತ್ಮ ಸೃಷ್ಟಿ ಸ್ಥಿತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ನನ್ನಿಂದ ಆಗ್ತದೆ, ನಾನು ಸ್ವತಂತ್ರ, ನೀವೆಲ್ಲರೂ ಅಸ್ವತಂತ್ರರು. ಹಾಗಾಗಿ ಮದ್ವಶ, ನನ್ನ ವಶರಾಗಿ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ, ಇದು ನಿನಗೆ ಎಚ್ಚರಿರಲಿ. ಜ್ಞಾನ, ಇಚ್ಛಾ, ಪ್ರವೃತ್ತಿ ಇವುಗಳನ್ನು ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ನಾನು ಕೊಟ್ಟು ನಡೆಸುವನು. ಹಾಗಾಗಿ ಅತಃ ನೀವೆಲ್ಲರೂ ಅಸ್ವತಂತ್ರರು. ಮಾಂ ಅಸ್ವತಂತ್ರ ತನ್ನಿವೃತ್ತೋಚ ಮಾಂ ಅನುಸ್ಮರ ಯುದ್ಧಚ. ನಾನು ಅಸ್ವತಂತ್ರನಾಗಿದ್ದೇನೆ, ದೇವರ ಅಧೀನವಾಗಿ ಕೆಲಸ ಮಾಡ್ತೇನೆ ಅಂತ ನೆನೆಸ್ತಾ ನೀನು ನನ್ನನ್ನು ನೆನೆಸು, ಯುದ್ಧವಾಡು. ನನ್ನನ್ನು ನೆನೆಸು, ನೀನು ಯುದ್ಧವಾಡು. ಮಾಂ ಅನುಸ್ಮರ ಯುದ್ಧಚ. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇವೈನ ಯೋಗೇನ ಮಾಂ ಧ್ಯಾಯಂತಂ ಉಪಾಸತೆ. ಎಲ್ಲ ಕರ್ಮಗಳು ದೇವರ ಸಲುವಾಗಿ ಮಾಡ್ತೇನೆ. ನಾವೆಲ್ಲ ಮಾಡ್ತಕ್ಕದ್ದಲ್ಲ, ನಾವು ಕ್ಷತ್ರಿಯರಿಗೆ ಮಾತ್ರ ಇದು ಅದ. ಎಲ್ಲ ವರ್ಣದವರಿಗೆ ಬೇರೆ ಬೇರೆ ಸ್ವಕರ್ಮಗಳನ್ನು ದೇವರು ಉಪದೇಶ ಮಾಡಿದ್ದಾನೆ. ಬ್ರಾಹ್ಮಣನಾದವನು ಸ್ವಧರ್ಮ ವಿಪ್ರಸ್ಯ ಜಪೋಪದೇಶ. ಜಪ ಉಪದೇಶ ಪಡಿಬೇಕು, ಉಪದೇಶ ಮಾಡಬೇಕು. ಶ್ರವಣ ಮನನ ನಿಧ್ಯಾಸನದಲ್ಲಿ ನಿರತನಾಗಬೇಕು, ಜಪವನ್ನು ಮಾಡಬೇಕು, ಅನುಷ್ಠಾನ ಮಾಡಬೇಕು. ಇದು ಬ್ರಾಹ್ಮಣನಿಗೆ ಇದ್ದ ಕೆಲಸ. ಕ್ಷತ್ರಿಯನಾದವನಿಗೆ ದುಷ್ಟರ ನಿಗ್ರಹ, ಶಿಷ್ಟರ ರಕ್ಷಣೆ, ಪ್ರಜಾಪಾಲನೆ, ರಾಜ್ಯವನ್ನು ರಕ್ಷಣೆ ಮಾಡೋದು. ಹಾಗಾಗಿ ಇದನ್ನು ಯಾರು ತಮ್ಮ ಕರ್ತವ್ಯ ಕರ್ಮಗಳನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾರೋ ಅವರು ನನ್ನನ್ನು ಸಂತೋಷಪಡಿಸ್ತಾರೆ ಅಂತ ಅರ್ಥ. ನಾನು ಅವರಿಗೆ ಆಶೀರ್ವಾದ ಅನುಗ್ರಹ ಮಾಡ್ತೇನೆ. ಎಲ್ಲ ಕರ್ಮಗಳು ನನ್ನ ಸಲುವಾಗಿ ಮಾಡೋದು. ನೀವು ನನ್ನನ್ನು ಹೊರತುಪಡಿಸಿ ಬೇರೆದಿಲ್ಲೇ ಇಲ್ಲ. ಯಾವುದೇ ಕರ್ಮ ಮಾಡೋದಾದರೂ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಕರ್ಮಗಳನ್ನು ಮಾಡೋದು ಹೊರತು ಬೇರೆ ಯಾರ ಸಲುವಾಗಿಯೂ ಕರ್ಮಗಳಲ್ಲ. ಹಾಗಾಗಿ ಏನಂತಾಯಿತು? ನಿಷ್ಕಾಮವಾಗಿ ಕರ್ಮವನ್ನು ಮಾಡು. ರಾಜ್ಯ, ಭೋಗ, ಐಶ್ವರ್ಯ, ಹೆಂಡತಿ, ಮಕ್ಕಳು, ಹಣ, ಕಾಸು ಇತ್ಯಾದಿಗಳಿಗಾಗಿ ನೀನು ಕರ್ಮ ಮಾಡಿದಿ ಅಂದರೆ ನನ್ನ ಸಂಬಂಧ ಇಲ್ಲ, ಅದು ನಿಂಗೆ ಸಂಬಂಧ. ನೀನು ನಿನ್ನ ಸಲುವಾಗಿ ಮಾಡಿಕೊಂಡಿ ಅಂತ ಅರ್ಥ. ನನ್ನ ಸಲುವಾಗಿ ಮಾಡುವುದಾದರೆ, ಏನೇ ಕರ್ಮವನ್ನು ಮಾಡೋದಾದರೆ, ನಿನ್ನಿನ ಪಾಠದಲ್ಲಿ ನೀವು ಕೇಳಿದ್ದೀರಿ, ವಿದುರ ಸರ್ವಸಮರ್ಪಣೆಯೇನ ದೇವರನ್ನು ಪೂಜೆ ಮಾಡಿದ, ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿದಂತೆ. ದೇವರಂತೂ ಏನು ಕಸ್ಕೊಳ್ಳೋದಿಲ್ಲ. ಮನಿ, ಐಶ್ವರ್ಯ, ಕೀರ್ತಿ, ಹೆಂಡತಿ, ಮಕ್ಕಳು, ರಾಜ್ಯ, ಭೋಗ, ಹಣ ಏನು ಕಸ್ಕೋತಾನ? ನಾವು ಮನಸ್ಸಿನಿಂದ ಸಮರ್ಪಣೆ ಮಾಡೋದ್ರಿಂದ ಏನಿದೆ? ದೇವರದ್ದೇ ಇದೆ ಎಲ್ಲವೂ. ಅದನ್ನು ಆ ಭಾವದಿಂದ ದೇವರಿಗೆ ಸಮರ್ಪಣೆ ಮಾಡಿದರೆ ದೊಡ್ಡ ಸಾಧನೆ ಆಗ್ತದೆ. ಅದರಷ್ಟು ದೊಡ್ಡ ಸಾಧನೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಿಷ್ಕಾಮವಾಗಿ ನಾವು ಕರ್ಮವನ್ನು ಮಾಡಬೇಕು. ಇದು ಪ್ರಥಮ ಷಟ್ಕದಲ್ಲಿ ಪರಮಾತ್ಮ ಉಪದೇಶ ಮಾಡಿದೆ. ಆ ನಿಷ್ಕಾಮ ಕರ್ಮವನ್ನು ಮಾಡುವುದರಿಂದ ಮುಂದೇನು? ಜ್ಞಾನ ಗಳಿಸಬೇಕು ಮನುಷ್ಯ. ಗುರುಗಳ ಸೇವಾ ಮಾಡಬೇಕು, ಜ್ಞಾನಿಗಳ ಸೇವಾ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಎಲ್ಲ ಕರ್ಮಗಳನ್ನು ಮಾಡೋದರ ಪ್ರಯೋಜನ ಏನು? ಜ್ಞಾನವನ್ನು ಗಳಿಸುವುದು. ಎಲ್ಲ ಕರ್ಮಗಳನ್ನು ಮಾಡಿ ಜ್ಞಾನವೇ ಗಳಿಸಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ನಿಷ್ಕಾಮ ಕರ್ಮವನ್ನು ಮಾಡಿ ಜ್ಞಾನವನ್ನು ಗಳಿಸಬೇಕು. ಜ್ಞಾನವನ್ನು ಗಳಿಸಿ ಏನು ಮಾಡಬೇಕು? ಹಾಗಾದರೆ ಮುಂದೆ ಭಕ್ತಿ, ದೇವರಲ್ಲಿ ಭಕ್ತಿ ಬರ್ತದೆ. ದೇವರ ವಿಷಯಕವಾದ ಜ್ಞಾನವನ್ನು ಗಳಿಸಿದರೆ ದೇವರು ಸರ್ವೋತ್ತಮ, ಜಗಜ್ಜನ್ಮಾದಿ ಕಾರಣ,
ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು ಅಂತ ಈ ಸೃಷ್ಟಿ ಜಗತ್ತನ್ನು ಮಾಡಿದ ಇಂಥ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದವನು ಭಗವಂತ. ಎಷ್ಟು ಒಂದು ನಾವು ಅನೇಕ ಭೂಮಿ ಅಂದರೆ ಭಾರತ ಖಂಡವನ್ನು ನೋಡಿರ್ತೇವೆ. ಅದ್ಭುತವಾದ ಕ್ಷೇತ್ರಗಳಿಗೆ, ಅದ್ಭುತವಾದಂತಹ ಊರುಗಳಿಗೆ ಹೋಗಿ ಬಂದು ನೋಡಿದರೆ ದೇವರು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಯಾತ್ರಾಗಳಲ್ಲಿ ನೋಡ್ಕೊಂಡ್ಬರ್ತೇವೆ. ಅದು ಕೇವಲ ನಮ್ಮ ಕಣ್ಣಿಗೆ ಕಾಣುವಂತಹ ಪದಾರ್ಥಗಳು. ಕಣ್ಣಿಗೆ ಕಾಣದೇ ಇದ್ದ ಪದಾರ್ಥಗಳನ್ನು, ಕಣ್ಣಿಗೆ ಕಾಣುವ ಪದಾರ್ಥಗಳನ್ನು ಪರಮಾತ್ಮ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಮಾಡಿದ ಪರಮಾತ್ಮನ ಆ ಉಪಾಸನೆಯನ್ನು ಮಾಡಿದರೆ ಆಗ ಅದು ಪರಮಾತ್ಮನ ಉಪಾಸನೆ ಅಂತ ಆಗ್ತದೆ. ಹಾಗಾಗಿ ಈ ಇಂಥ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ್ದಾನೆ ಅಂತ ದೇವರ ಗುಣವನ್ನು ಚಿಂತನೆ ಮಾಡಿದರೆ ಆಗ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ. ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಜ್ಞಾನದಿಂದ ಸಾಧ್ಯ ಇದೆ. ಜ್ಞಾನವನ್ನು ಪಡೆದರೆ ಆಗ ದೇವರು ಎಂಥವನೂ ಅಂತ ಜ್ಞಾನವನ್ನು ಮಾಡಿಕೊಂಡಾಗ ದೇವರಲ್ಲಿ ಭಕ್ತಿ ಬರ್ತದೆ. ಹಾಗಾಗಿ ಪ್ರಥಮ ಷಟ್ಕದಲ್ಲಿ ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕು. ನಿಷ್ಕಾಮವಾದ ಕರ್ಮದಿಂದ ದೇವರ ಜ್ಞಾನ ಸಂಪಾದನೆ ಆಗ್ತದೆ. ಇಲ್ಲಂದರೆ ದೇವರ ಜ್ಞಾನನೇ ಕೊಡುವುದಿಲ್ಲ, ಜ್ಞಾನದಲ್ಲಿ ಆಸಕ್ತಿನೇ ಕೊಡುವುದಿಲ್ಲ. ಅಲ್ಲೋ ನೀನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನ್ನ ಜೊತೆ, ನೀನು ಹಣ ಬೇಕು, ಐಶ್ವರ್ಯ ಬೇಕು, ಕೀರ್ತಿ ಬೇಕು, ಹೆಂಡತಿ ಬೇಕು, ಆ ಮನೆ ಕಟ್ಟಿಸ್ತೇನೆ, ಈ ಕಟ್ಟಿಸ್ತೇನೆ, ಹಾಗಾಗಿ ದೇವರಿಗೆ ಪೂಜಾ ಮಾಡಿಸ್ತೀನಿ, ಆ ಸೇವಾ ಮಾಡಿಸ್ತೀನಿ ಅಂತ ತಗೋ ಅಂತ ಹೇಳಿದ ದೇವರು. ನಿನಗೆ ಅದರಲ್ಲೇ ಆಸಕ್ತಿ ಇದೆ, ಅದೇ ಮಾಡು. ನಿಷ್ಕಾಮವಾಗಿ ನನ್ನ ಸಲುವಾಗಿ ನೀನು ಕರ್ಮ ಮಾಡಿದ್ದಿ ಅಂದರೆ ನನ್ನ ಜ್ಞಾನ ಕೊಡ್ತೇನೆ, ಇಲ್ಲದ್ರೆ ಕೊಡುವುದಿಲ್ಲ ನಿನಗೆ. ಪಾಠ, ಪ್ರವಚನ, ದೇವರ ಪುರಾಣ, ಇತಿಹಾಸ ಅಥವಾ ಸರ್ವಮೂಲ ಇತ್ಯಾದಿ ಗ್ರಂಥಗಳ ಅಧ್ಯಯನ ಆಗ್ತದೆ, ಆಗೋದಿಲ್ಲ ಅಂತಂದರೆ ನಿಷ್ಕಾಮ ಕರ್ಮದ ಫಲ ಅದು. ಯಾರಿಗಾಗ್ತದೆ ಅವರು ನಿಷ್ಕಾಮ ಕರ್ಮವನ್ನು ಮಾಡಿದ್ದಾರೆ ಅಂತ ಅರ್ಥ. ನಾಳೆ ನಮಗೆ ಶ್ರವಣ ಆಗಲಿಲ್ಲ ಅಂದರೆ ನಾವು ನಿಷ್ಕಾಮ ಕರ್ಮ ಮಾಡಿಲ್ಲ, ಹಾಗಾಗಿ ದೇವರು ನಮಗೆ ಶ್ರವಣ ಮಾಡಿಸಿಲ್ಲ. ನಿಷ್ಕಾಮ ಕರ್ಮದ ಫಲ ಅಂತಂದರೆ ಜ್ಞಾನಾದಿಗಳು. ಆ ಜ್ಞಾನವನ್ನು ಸಂಪಾದನೆ ಮಾಡಿದ ಪ್ರಯೋಜನ ಏನು ಅಂತಂದರೆ ದೇವರಲ್ಲಿ ಭಕ್ತಿ. ಜ್ಞಾನ ಸಂಪಾದನೆ ಮಾಡಿ ಏನು ಮಾಡೋದು? ದೇವರಲ್ಲಿ ಭಕ್ತಿ. ಆ ದೇವರಲ್ಲಿ ಭಕ್ತಿ ಬಂದ ಮೇಲೆ ನಮಗೆ ಮೋಕ್ಷ, ಅಪರೋಕ್ಷ ಜ್ಞಾನ, ಮೋಕ್ಷ. ಹಾಗಾಗಿ ಗೀತೆಯಲ್ಲಿ ಭಗವಂತ ಈ ಮೂರನ್ನು ಉಪದೇಶ ಮಾಡಿದ್ದಾನೆ. ಅವಾಂತರ ಅನೇಕ ಇವೆ. ಪ್ರಧಾನವಾದ ತ್ರಿಷಟ್ಕ ಅಂತ ಕರೀತಾರೆ. ಕರ್ಮಯೋಗ, ನಿಷ್ಕಾಮ ಕರ್ಮ, ಜ್ಞಾನಯೋಗ, ಭಕ್ತಿಯೋಗ. ಭಕ್ತಿ, ಮೋಕ್ಷ. ಹೀಗೆ ಎಲ್ಲವನ್ನು ಬಿಡು, ನನ್ನಲ್ಲಿ ಭಕ್ತಿಯನ್ನು ಮಾಡು, ನನ್ನನ್ನು ನಂಬು, ನನ್ನಲ್ಲಿ ಶರಣಾಗತಿಯನ್ನು ಹೊಂದು, ನಾನು ನಿನ್ನನ್ನು ದಾಟಿಸ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಕೊನೆಗೆ. ಆಯಿತು ಅಂತ ಹೇಳಿ ಅಲ್ಲಿ ವಿಶ್ವರೂಪವನ್ನು ಪರಮಾತ್ಮ ಮತ್ತೆ ತೋರಿಸ್ತಾನೆ. ನಿನ್ನೆ ವಿಶ್ವರೂಪ ಕೇಳಿದರೆ ದುರ್ಯೋಧನ ಕಟ್ಟಲು ಪ್ರಯತ್ನ ಮಾಡಿದಾಗ ಪರಮಾತ್ಮ ವಿಶ್ವರೂಪವನ್ನು ತೋರಿಸಿದ. ಹಾಗೆ ಯುದ್ಧ ನಡೀತಾ ಇದೆ, ಯುದ್ಧ ಇನ್ನು ಪ್ರಾರಂಭವಾಗಿಲ್ಲ, ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ. ಕೃಷ್ಣರನ್ನು ಪ್ರಾರ್ಥನೆ ಮಾಡಿ ಯುದ್ಧದ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಇಡೀ ಗೀತೆ ಉಪದೇಶ ಮಾಡಿಸಿಕೊಂಡ. ಆಗ ಕಾಲೋಸ್ಮಿ ಲೋಕಕ್ಷಯ ಕೃತ್ಪ್ರವೃತ್ತೋ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತಃ ಏವಂ ಭವಿಷ್ಯಂತಿ ಸರ್ವೇ ವ್ಯವಸ್ಥಿತಾ ಪ್ರತ್ಯನೇಕೇಷು ಯೋಧಾಃ ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಮೇವೇತೇ ನಿಹಿತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್. ಎಲ್ಲ ಕಾಲೋಸ್ಮಿ ಲೋಕ ಕ್ಷೇಕೃತ್ ಪ್ರವೃತ್ತಃ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತಃ. ನೀನು ತಸ್ಮಾತ್ ಯುದ್ಧಸ್ವ ಭಾರತ ಮೈ ಸರ್ವಾಣಿ ಕರ್ಮಾಣಿ. ಹಾಗಾಗಿ ಎಲ್ಲರನ್ನೂ ನಾನು ಕೊಂದು ಹಾಕಿದ್ದೇನೆ, ನೀನೇನೂ ಕಾಳಜಿ ಮಾಡೋ ಕಾರಣ ಇಲ್ಲ. ನಿನ್ನ ಕರ್ತವ್ಯ ಕ್ರಮ ನೀನು ಮಾಡು, ನೀನು ಎದ್ದು ನಿಂತು ಇನ್ನು ಮೇಲೆ ನೀನು ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳಿ ಪರಮಾತ್ಮ ಅಥ ದಿವ್ಯ ದೃಶಂ ತಸ್ಯ ದತ್ವಾ ವ್ಯಾಪ್ತಂ ನಿಜಂ ವಪುಃ. ಆ ಪರಮಾತ್ಮನ ಅದ್ಭುತವಾದ ವಿಶ್ವರೂಪವನ್ನು ನೋಡಬೇಕು ಅಂದರೆ ಈ ಪ್ರಾಕೃತವಾದ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಾಕೃತವಾದ ಕಣ್ಣುಗಳನ್ನು ಪರಮಾತ್ಮ ಕೊಟ್ಟು ದರ್ಶಯಾಮಾಸ ಭಗವಾನ್ ಯಾವತ್ ಅರ್ಜುನ ಯೋಗ್ಯತಾ. ಅರ್ಜುನನ ಯೋಗ್ಯತೆ ಎಷ್ಟೋ ಅಷ್ಟೇ ತೋರಿಸಿದ ಪರಮಾತ್ಮ ವಿಶ್ವರೂಪವನ್ನು. ಅವನ ಯೋಗ್ಯತೆ ಮೀರಿ ತೋರಿಸಲಿಲ್ಲ. ದೇವರು ಅನುಗ್ರಹ ಮಾಡ್ತಾನೆ, ಆದರೆ ಅವನ ಯೋಗ್ಯತೆ ಮೀರಿ ಅನುಗ್ರಹ ಎಂದೂ ಮಾಡೋದಿಲ್ಲ ದೇವರು. ಇದು ಭಾರಿ ವಿಚಿತ್ರ. ಹೆಂಡತಿಗೆ ಮಾಡಬೇಕಾದ ಪ್ರೀತಿ ಹೆಂಡತಿಗೆ ಮಾಡಬೇಕು, ಮಕ್ಕಳಿಗೆ ಮಾಡಬೇಕಾದ ಪ್ರೀತಿ ಮಕ್ಕಳಿಗೆ ಮಾಡಬೇಕು, ಶಿಷ್ಯರಿಗೆ ಮಾಡಬೇಕಾದ ಪ್ರೀತಿ ಶಿಷ್ಯರಿಗೆ ಮಾಡಬೇಕು,
ದಾಸರಿಗೆ ಮಾಡಬೇಕಾದ ಪ್ರೀತಿ ದಾಸರಿಗೆ ಮಾಡಬೇಕು, ಬಂಧು ಆಪ್ತ ಮಿತ್ರರಿಗೆ ಮಾಡಬೇಕಾದ ಪ್ರೀತಿ ಆಪ್ತರಿಗೆ ಮಾಡಬೇಕು. ಎಲ್ಲರಿಗೆ ಒಂದೇ ರೀತಿಯಾದ ಪ್ರೀತಿ ಅಲ್ಲ, ಎಲ್ಲ ಕಡೆಗೆ ತಾರತಮ್ಯ ಇದೆ. ಎಲ್ಲರಿಗೆ ಒಂದೇ ವಿಧವಾದ ಅನುಗ್ರಹ ಅಲ್ಲ, ತಾರತಮ್ಯ ಇದೆ. ಭಗವಂತ ಅರ್ಜುನನ ಮೇಲೆ ಪ್ರೀತಿ ಮಾಡ್ತಾನಂದ ಮಾತ್ರಕ್ಕೆ ಬ್ರಹ್ಮದೇವರ ಯೋಗ್ಯತೆಗೆ ತಕ್ಕಷ್ಟು ದೇವರು ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸ್ತಾನಂತ ಸರ್ವಥಾ ಮಾಡೋದಿಲ್ಲ. ನೀವು ಇದು ಅಗ್ದಿ ಬ್ಯಾಲೆನ್ಸ್ ಆಗಿ ದೇವರು ಎಂದೂ ನೋಡ್ತಾ ಇರ್ತಾನೆ. ಯಾವತ್ತು ಅರ್ಜುನ ಯೋಗ್ಯತಾ ಆಯಿತು ಅಂತ ಹೇಳಿ ಅವನಿಗೆ ಗೊತ್ತಾಯಿತು. ಸ್ವಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ದೇವರು ಗಟ್ಟಿಮುಟ್ಟಿಯಾಗಿ ಅವನನ್ನು ಹುಟ್ಟಿ ಉಪದೇಶ ಮಾಡಿದ. ಆಯಿತು ಅಂತ ಹೇಳಿ ತೇನಾನುಶಿಷ್ಟ ಪಾರ್ಥಸ್ತು ಸಶರಂ ಧನುರಾದದೆ. ಬಾಣ, ಇದಕ್ಕೆಲ್ಲ ಅದ್ಭುತವಾದ ಉಪದೇಶ ಇದೆ. ಇಲ್ಲಿ ತಾತ್ಪರ್ಯದಲ್ಲಿ ಎಷ್ಟು ಬಂದಿದೆಯೋ ಅಷ್ಟು ಮಾತ್ರ ನಾನು ಸ್ಪರ್ಶ ಮಾಡ್ತಾ ಇದ್ದೇನೆ, ಅದು ಪೂರ್ಣ ಮಾಡಿಲ್ಲ. ಇಷ್ಟು ಉಪದೇಶ ಮಾಡಿದಾಗ ಅರ್ಜುನ ಧನುಸ್ಸನ್ನು ಬಾಣನ್ನು ಕೈಯಲ್ಲಿ ಹಿಡಿದುಕೊಂಡು ಇನ್ನು ಮೇಲೆ ನಾನು ಯುದ್ಧ ಆಡುತ್ತೇನೆ ಅಂತ ಮನಸ್ಸು ಮಾಡಿದ್ದಾನೆ. ಕೃಷ್ಣನ ಉಪದೇಶ ಆದಮೇಲೆ ಯಾರಿಗೆ ಮನಸ್ಸಾಗೋದಿಲ್ಲ, ಬದಲಾಯಿತು ಮನಸ್ಸು. ಆಡ್ತೇನೆ ಅಂತ ಹೇಳಿದ. ಕ್ಷಿಪ್ರನೈವ ಪ್ರಹರ್ತವ್ಯಂ ಜ್ಞಾತಿಷು ಪ್ರಹಸಸ್ವಪಿ. ಆಗ ಬಹಳ ಯುದ್ಧ, ಅದ್ಭುತವಾದ ಯುದ್ಧವಾಗ್ತದೆ. 10 ದಿನಗಳವರೆಗೆ ಮಾತ್ರ, 10 ದಿನಗಳ ಪೂರ್ಣ ಇಡೀ 10 ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಭೀಷ್ಮಾಚಾರ್ಯರು ಮಾತ್ರ ನಿಂತಿದ್ದಾರೆ. ಈ ಕಡೆ ದೃಷ್ಟದ್ಯುಮ್ನ ಸೇನಾಧಿಪತಿ, ಮುಖಂಡರಾದವರು ಭೀಮಸೇನ ದೇವರು. ಆ ಕಡೆಗೆ ಸೇನಾಧಿಪತಿನೂ ಭೀಷ್ಮಾಚಾರ್ಯರೇ, ಮುಖಂಡರಾದವರು ಭೀಷ್ಮಾಚಾರ್ಯರೇ. ಅರ್ಜುನ ಭೀಷ್ಮಾಚಾರ್ಯರು ಕರ್ಣನಿಗೆ ಅರ್ಧರಥ, ರಥಿಕರು ಅರ್ಧರಥಿಕರು ಅಂತಿರ್ತಾರೆ, ಮಹಾರಥಿಕರು ಅಂತಿರ್ತಾರೆ. ಭೀಷ್ಮಾಚಾರ್ಯರು ಕರ್ಣನಿಗೆ ಅರ್ಧರಥ ಅಂತ ಅಂದ್ಬಿಡ್ತಾರೆ. ಅರ್ಧರಥ ಅಂದಿದ್ದಕ್ಕೆ ಅವನಿಗೆ ಸಂಕಟ ಆಗ್ಬಿಡ್ತು. ಸಂಕಟಾಗಿ ನನ್ನನ್ನು ಅರ್ಧರಥ ಅಂತಂತಾರೆ ಇವರು ಭೀಷ್ಮಾಚಾರ್ಯರು. ಹಾಗಾಗಿ ಭೀಷ್ಮಾಚಾರ್ಯರು ಎಲ್ಲಿವರೆಗೆ ಜೀವಂತಿರ್ತಾರೋ ಅಲ್ಲಿವರೆಗೆ ನಾನು ಯುದ್ಧವೇ ಆಡೋದಿಲ್ಲ, ನಾನು ಬರೋದಿಲ್ಲ. ಹಾಗಾಗಿ 10 ದಿನ ಕಾಲೇ ಇಡಲಿಲ್ಲ ಅವನು. ಇನ್ನು ಅಶ್ವತ್ಥಾಮಾಚಾರ್ಯರು ನಮ್ಮ ತಂದೆ ಇರುವವರೆಗೆ ನಾನು ಬದುಕಿರುವವರೆಗೆ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅಶ್ವತ್ಥಾಮಾಚಾರ್ಯರು 15 ದಿವಸ ತನಕ ಬರಲಿಲ್ಲ. 10 ದಿನ ಇವರು ಸೇನಾಧಿಪತ್ಯ, ಇನ್ನು 5 ದಿನ ದ್ರೋಣಾಚಾರ್ಯರ ಸೇನಾಧಿಪತ್ಯ, 1 ದಿನ ಶಲ್ಯ, 1.5 ದಿನ ಮತ್ತು ಕರ್ಣ. ಹೀಗೆ 18 ದಿನಗಳಲ್ಲಿ ಸೇನಾಧಿಪತ್ಯ. ಕೊನೆಗೆ ಅರ್ಧ ದಿನ ಮತ್ತು ದುರ್ಯೋಧನನೇ ಸೇನಾಧಿಪತ್ಯ ಆಗಿ ಕೊನೆಗೆ ರಾಜ್ಯ ಮುಗಿದು ಯುದ್ಧ ಮುಗಿತು. ಅಂದರೆ ನಾವೇನು ಮಾಡಿದ್ವಿ, ಕುಂತಿ ಕೇಳಿಕೊಂಡ್ಲು ಯುದ್ಧ ಆಡಬೇಡ ಅಂತ ಹೇಳಿ ಕರ್ಣನಿಗೆ, ನೀನು ಪಾಂಡವನೇ. ಕೃಷ್ಣ ಹೇಳಿದ ಕರೆದು, ನೀನು ಪಾಂಡವನೇ, ಪಾಂಡವರಲ್ಲಿ ಅಗ್ರಜ ನೀನು, ರಾಜ್ಯ ನಿನಗೆ ಸಿಗ್ತದೆ, ಆರಾಮಾಗಿ ಸಿಂಹಾಸನ ಮೇಲೆ ಕೂತ್ಬಿಡು, ನೀನು ಈಚೆ ಬಂದ್ಬಿಟ್ಟಿ ಅಂದರೆ ಯುದ್ಧವೇ ನಿಂತು ಹೋಗ್ತದೆ. ಆ ಎಲ್ಲ ಮಾತು ಇವನಿಗೆ ಕಿವಿಗೆ ಬೀಳಲಿಲ್ಲ. ಆ ಮಾತೆಲ್ಲ ಒಳ್ಳೆದನಿಸ್ಲಿಲ್ಲ ಇವನಿಗೆ. ಭೀಷ್ಮಾಚಾರ್ಯರು ಕೇವಲ ನೀನು ಅರ್ಧರಥ ಅಂದ ಮಾತ್ರಕ್ಕೆ ಇವನಿಗೆ ಬೆಂಕಿ ಹತ್ತಿತ್ತು, ಯುದ್ಧಕ್ಕೆ ಬರಲಿಲ್ಲ. ಆವಾಗ ಭೀಷ್ಮಾಚಾರ್ಯ, ಆವಾಗ ಕರ್ಣ ಹೀಗಂದಿದ್ದಕ್ಕೆ ದುರ್ಯೋಧನ ಲಿಬಿಲಿಬಿ ಒದ್ದಾಡ್ಬಿಟ್ಟ. ನನ್ನ ಕರ್ಣ ಇಲ್ಲ ಅಂದಮೇಲೆ ನಾನು ಹೇಗೆ ಯುದ್ಧ ಆಡೋದು? ಭೀಷ್ಮಾಚಾರ್ಯ ಅಂತಾರೆ, ನಾನಿದ್ದೇನೆ, ನೀನು ಕಾಳಜಿ ಮಾಡಬೇಡ, ಪ್ರತಿನಿತ್ಯ 10,000 ರಥಿಕರನ್ನು ನಾನು ಸಂಹಾರ ಮಾಡ್ತೇನೆ, ನೀನ್ಯಾಕೆ ಕಾಳಜಿ ಮಾಡ್ತೇನೆ? ಅದು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ ದಿನ ಹೆಚ್ಚೇ ಜನರನ್ನು ಕೊಂದು ಹಾಕಿದ್ದಾರೆ. ಏನೋ ಪರಾಕ್ರಮ, ಏನೋ ತಾಕತ್ತು ನೋಡ್ರಿ ಭೀಷ್ಮಾಚಾರ್ಯ. ದ್ವಂದ್ವ ಯುದ್ಧ ನಡೀತಾ ಇದೆ, ಮಹಾಘನಘೋರವಾದ ಯುದ್ಧ, ಸಾಮಾನ್ಯ ಯುದ್ಧ ಅಲ್ಲೇ ಇಲ್ಲದು. ದುಶ್ಯಾಸನೇನ ವೀರಸ್ಯ ಮಾತ್ರೇಯಸ್ಯ ಯವೀಯ ಸಹ. ದ್ವಂದ್ವ ಯುದ್ಧ ಅಂದರೆ ಇವನು ಅವ್ರ ಜೊತೆಗೆ ಯುದ್ಧ, ಯಾರ್ಯಾರ ಜೊತೆಗೆ ಯುದ್ಧ ಆಡಿದರು, ಇವ್ರ ಜೊತೆಗೆ ಯಾರ ಜೊತೆಗೆ ಯುದ್ಧ ಆಡಿದರು ಅಂತ ಹೇಳಿ ದ್ವಂದ್ವ ಯುದ್ಧ. ಪ್ರತಿಯಾಗಿ ಅವನ ಜೊತೆಗೆ ನಾನು ಆಡೋದು, ನನ್ನ ಜೊತೆಗೆ ಅವನು ಆಡೋದು. ಹೀಗೆ ನಕುಲಸ್ಯ ವೃತ್ತೆ ದ್ವಂದ್ವ ಮಹಾಯುದ್ಧೆ ತತ್ರ ಧರ್ಮಜ ಪಕ್ಷಗಾಹ. ಹೀಗೆ ಘನಘೋರ ಯುದ್ಧವಾಗ್ತದೆ. ರಾತ್ರೋ ಯುಧಿಷ್ಠಿರಶ್ಚಿಂತ, ಪ್ರತಿ ರಾತ್ರಿ ಯುಧಿಷ್ಠಿರನಿಗೆ ಚಿಂತ. ಯಾಕೆ ಅಂದರೆ ಭೀಷ್ಮಾಚಾರ್ಯರು ಇರುವವರಿಗೆ ನಾವು ಯುದ್ಧ ಗೆಲ್ಲಿಕ್ಕಾಗುವುದಿಲ್ಲ ಅಂತ ಅವರು ಮನವರಿಕೆ ಪಡಿಸಿಬಿಟ್ಟು ಘೋರ ಯುದ್ಧ ಅವರು. ಅರ್ಜುನ ನಮ್ಮ ಗುರುಗಳು, ನಮ್ಮ ಪಿತಾಮಹ, ನಮ್ಮ ಬಂಧು ಬಾಂಧವರು ಅಂತ ಹೇಳಿ ಮೆಲ್ಲಕ್ಕೆ ಬಾಣ ಬಿಡ್ತಾ ಇದ್ದಾನೆ. ಅವ್ರಿಗೆ ಹೋಗಿ ಬಡಿಬೇಕೋ ಇಲ್ಲೋ ಅದು ಗೊತ್ತಿಲ್ಲ. ಹಾಗಾಗಿ ಬೀಳುತ್ತೆ, ಹೋಗ್ತದೆ ಬೀಳ್ತದೆ, ಮೆತ್ತಗಿನೇ ಯುದ್ಧ ಆಡ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ಮಹಾಪರಾಕ್ರಮ ತೋರಿಸ್ತಾ ಇದ್ದಾರೆ. ಅರ್ಜುನೇನು ಕಮ್ಮಿ ಇಲ್ಲ, ಆದರೆ ಅಷ್ಟು ಅರ್ಜುನ ಪರಾಕ್ರಮ ತೋರಿಸ್ತಾ ಇಲ್ಲ. ಭೀಮಸೇನ ದೇವರು ಹೇಳಿಬಿಟ್ಟಿದ್ದಾರೆ, ದೇವರ ಭಕ್ತರ ಜೊತೆಗೆ ನಾನು ಯುದ್ಧ ಆಡೋದಿಲ್ಲ.
ದುಷ್ಟರು ಇವೇನು 100 ಕೌರವರಿದ್ದಾರೆ, ರಾಕ್ಷಸರಿದ್ದಾರೆ, ಅವರನ್ನೆಲ್ಲ ಪುಟ್ಟಿ ಪುಡಿ ಮಾಡ್ತೀನಿ, ಅದೇನು ಚಿಂತೆ. ಹಾಗಾಗಿ ಅವರು ಪ್ರಸಂಗ ಬಂದಾಗ ಸ್ವಲ್ಪ ಅವ್ರಿಗೆ ತೊಂದರೆ ಕೊಟ್ಟು ಮುಂದೆ ಹೋಗಿದ್ದಾರೆ ಹೊರತು ಅವ್ರನ್ನ ಯಾರನ್ನೂ ದೇವರ ಭಕ್ತರನ್ನು ಭಾಳ ತೂಕದಿಂದ ಯುದ್ಧ ಮಾಡಿ ಕೆಲವೊಮ್ಮೆ ಸಿಟ್ಟಿಗೆ ಏನೇನೋ ಆಗಿಬಿಡುತ್ತದೆ. ಹಾಗೆಂದೂ ಭೀಮಸೇನ ಮಾಡಲಿಲ್ಲ. ಭಗವದ್ಭಕ್ತರಿಗೆ ಸ್ವಲ್ಪ ತೊಂದರೆ ಕೊಡಲಿಲ್ಲ. ಸ್ವಲ್ಪ ಮತ್ತು ಯುದ್ಧಕ್ಕೆ ಬಂದಾಗ ಏನು ತೊಂದರೆ ಕೊಡಬೇಕು ತೊಂದರೆ ಕೊಟ್ಟು ಬಿಡಿಸ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದ. ದ್ರೋಣಾಚಾರ್ಯನಾಯಿತು, ಭೀಷ್ಮಾಚಾರ್ಯನಾಯಿತು, ಪ್ರಸಂಗಗಳು ಬಂದಾಗ ಭೀಮಸೇನ ದೇವರು. ರಾತ್ರಿ ಯುಧಿಷ್ಠಿರನಿಗೆ ಚಿಂತೆ ಆಯಿತು, ಏನಪ್ಪ ಇದು ಯುದ್ಧ, ಏನು ಮಾಡಬೇಕು ಅಂತಂದಾಗ, ಏವಂ ಹೀಗೆ 10 ದಿನಗಳು ಕಳೆದು ಹೋಯಿತು ಭೀಷ್ಮಾಚಾರ್ಯರ ಸೇನಾಪತ್ಯದಲ್ಲಿ. ಕೃತ್ವಾಪಿ ಪಾಂಡವೈರ್ಯುದ್ಧಂ ತತ್ತು ಕರ್ತು ಅಕೃತೋಪಮಂ ಕರ್ಣೋ ಅರ್ಥರತಃ ಅಂತ ಹೇಳಿದ್ದಕ್ಕೆ ಅವನು ಬಿಟ್ಬಿಟ್ಟ. ಆಮೇಲೆ ನಂತರದಲ್ಲಿ ಮಧ್ಯದಲ್ಲಿ ಒಂದು ಬಾರಿ ಏನಾಗ್ತದೆ, ಮೃದುಯಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಫಲ್ಗುನಂ ಮೃದುಯೋಧನಂ, ಮೃದು ಸಣ್ಣ ಸ್ವಲ್ಪೇ ಪರಾಕ್ರಮವನ್ನು ತೋರಿಸ್ತಾ ಯುದ್ಧವನ್ನು ಆಡ್ತಾ ಇದ್ದಾಗ ಕೃಷ್ಣ ರಥದಿಂದ ತೊಳಗೆ ಧುಮುಕ್ತಾನೆ. ಯುದ್ಧ ನಡೀತಾ ಇದ್ದಾಗಲೇನೆ ಬಭೂಸ್ತತ್ರ ಯುದ್ಧಾನಿ ಚಿತ್ರಾಣಿ ಸುಗುನುನ್ನಪಿ ತಾನ್ಯಂಬರೇ ವಿಮಾನಸ್ಥಾಹ. ದೇವತೆಗಳು ಮೇಲೆ ಆ ಭೀಷ್ಮಾಚಾರ್ಯರ ಪರಾಕ್ರಮ ಕಂಡು ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ನಿಂತಿದ್ದಾರೆ. ಅಬ್ಬಾ, ಏನು ಭೀಷ್ಮಾಚಾರ್ಯ ಇವರು ಅಂತ ಸಂತೋಷ ಪಡ್ತಾ ಇದ್ದಾರೆ. ದುಃಖನೂ ಆಗ್ತಾ ಇದೆ. ಅರ್ಜುನ ಸತ್ತೇ ಹೋಗ್ತಾನಿನ್ನ ಅಂತ ಎಲ್ಲರಿಗೂ ಮನವರಿಕೆ ಆಗುವಂತೆ ಭೀಷ್ಮಾಚಾರ ಪರಾಕ್ರಮ ತೋರಿಸ್ಬಿಟ್ರು. ಅಪಶ್ಯನ್ ದೇವತಾ ಸರ್ವಾಹ ಗಂಧರ್ವಾಪ್ಸರಸೋಸುರಾಹ ದುಷ್ಟದ್ಯುಮ್ನಃ ಮಹೇಶ್ವಾಸಃ. ಪಾಂಡವರ ಪಕ್ಷದವರಿಗೂ ಸಂಕಟ ಆಯಿತು. ಈ ಕಡೆಗೆ ನಮ್ಮ ಕಡೆಗೆ ಇದ್ದವರು ಏನೂ ಯುದ್ಧ ಮಾಡ್ತಾ ಇಲ್ಲ. ಭೀಷ್ಮಾಚಾರ್ಯರ ಘನಘೋರವಾದ ಯುದ್ಧ, ಅವರ ಪರಾಕ್ರಮ ಏನು ಮಾಡಬೇಕು. ಚಕ್ರೇ ಯುಧಾನಿ ಸುಹೋನ್ಯ ಜೇಯ ಶತ್ರುವೀರಣೆ ತತ್ರೋದ್ಧಾರ ಕೃಷ್ಣೋಪಿ. ಕೃಷ್ಣ ರಥದಿಂದ ತಳಗೆ ಧುಮುಕಿದ. ಅರ್ಜುನ, ನೀ ಕೆಲಸ ಮಾಡ್ತಾ ಇಲ್ಲಲ್ಲ, ನಾನೇ ಕೆಲಸ ಮಾಡ್ತೀನಿ, ಆ ಭೀಷ್ಮಾಚಾರ್ಯರನ್ನ ಕೊಂದು ಹಾಕ್ತೇನೆ ಅಂತ ಹೇಳಿ 10 ಹೆಜ್ಜೆಗಳನ್ನು ಪರಮಾತ್ಮ ಇಟ್ಟು ಮುಂದೆ ನಡೀತಾ ಹೊರಟಿದ್ದ. ಕೈಯಲ್ಲಿ ರಥದ ಚಕ್ರವನ್ನು ಹಿಡಿದುಕೊಂಡಿದ್ದಾನೆ. ದೃಷ್ಟ್ವಾ ಚಕ್ರಂ ತಥೋದ್ಯಮ್ಯ ಬಾಹುಂ ಭೀಷ್ಮಾಯ ಜಗ್ಮಿಮಾನ್. ಭೀಷ್ಮಾಚಾರ್ಯ ಅಸ್ತ್ರಶಸ್ತ್ರಗಳನ್ನು ಬಿಟ್ಟು ಕೈ ಮುಕ್ಕೊಂಡು ಕೂತ್ಬಿಟ್ಟು, ನಿನ್ನ ಸಂಕಲ್ಪಕ್ಕೆ ಬಂದದ ಮೇಲೆ ಇನ್ನು ಯಾರು ಬದುಕ್ತಾರೆ ಸ್ವಾಮಿ? ನಾನು ನಿನ್ನ ಮೇಲೆ ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡಬೇಕಾ? ನನ್ನ ಭಾಗ್ಯ ದೊಡ್ಡ ಭಾಗ್ಯ ಅಂತ ಕೈ ಮುಕ್ಕೊಂಡು ಕೂತಿದ್ದಾರೆ. ಕೃಷ್ಣ ಮೈ ಮೇಲಿನ ಉತ್ತರಣಿಕೆ ಶಾಟಿ ಜಿಗಿದು ಬಿದ್ದಿದೆ, ಹಾರಿ ಹೋಗಿದೆ. ಕೃಷ್ಣ ಅದರ ಬಗ್ಗೆ ಗಮನ ಇಲ್ಲ. ರಥದಲ್ಲಿ ಇದ್ದ ತೊಳಗೆ ರಥದ ಚಕ್ರ ಬಿದ್ದಿತ್ತು, ಅದನ್ನು ಎತ್ತುಕೊಂಡು ಸಂಹಾರ ಮಾಡಲು ಹೊರಟಿದ್ದಾನೆ. ತೇನ ಸ್ತುತಃ ಗೃಹೀತಃ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅವರು. ಆಯ್ತಾಯ್ತು, ನನಗೆ ಒಳ್ಳೆ ಕಾಲು ಬಂತಾಯ್ತು, ದೇವರು ನನ್ನ ಸಂಹಾರ ಮಾಡಬೇಕಂತ ಅಪೇಕ್ಷೆ ಪಟ್ಟಿದ್ದಾನಂದರೆ ಈಗಿಂತ ದೊಡ್ಡ ಒಳ್ಳೆ ಪುಣ್ಯ ನಂದೇನು. ಆಗ ಅರ್ಜುನ ಕೃಷ್ಣನ ಕಾಲನ್ನು ಗಟ್ಟಿಯಾಗಿ ಹಿಡಿತಾ ಇದ್ದಾನೆ. ಕೃಷ್ಣ ಅರ್ಜುನನ ಸಮೇತಾಗಿ ಸರ ಅಂತ ಸರಕೊಂಡು ಮುಂದೆ ಹೊರಟಿದ್ದಾನೆ. ಈಗ 10 ಹೆಜ್ಜೆ ನಡೆದ ಆದ ಮೇಲೆ ಪ್ರಾರ್ಥನೆ ಮಾಡಿದ್ದಕ್ಕೆ ಒಪ್ಪಿದ. ಇನ್ನು ನಾನು ಗಟ್ಟಿಮುಟ್ಟಿ ಯುದ್ಧ ಆಡ್ತೇನೆ, ನೀನು ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಿ ಸ್ವಾಮಿ, ಬಿಟ್ಟುಬಿಡು. ಕೃಷ್ಣ ಹೀಗೆ ಪ್ರತಿಜ್ಞೆ ಮಾಡಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕೃಷ್ಣನ ಕಡೆಯಿಂದ ನಾನು ಶಸ್ತ್ರವನ್ನು ಎತ್ತಿಸ್ತೇನೆ. ತನ್ನ ಪ್ರತಿಜ್ಞೆ ಮುರಿದರೂ ಚಿಂತಿಲ್ಲ, ಭಕ್ತರ ಪ್ರತಿಜ್ಞೆ ನಡಿಬೇಕು ಅಂತ ಹೇಳಿ ಕೃಷ್ಣ ತಾನು ಭೀಷ್ಮಾಚಾರ್ಯರು ಮಾಡಿದ ಪ್ರತಿಜ್ಞೆ ನಡೆಸಬೇಕು. ನಾನು ಪ್ರತಿಜ್ಞೆ ಏನ್ರಿ ಇರ್ತದೆ ಹೋಗ್ತದೆ ಅಂತ ಹೇಳಿ ದೇವರು ತನ್ನ ಪ್ರತಿಜ್ಞೆಯನ್ನು ಮುರಿದು ಬಿಟ್ಟ ಅಂತೆ. ಎಲ್ಲ ರಣಾಂಗಣ ಸ್ತಬ್ಧವಾಗಿ ನಿಂತಿದೆ. ಕೃಷ್ಣ ಯುದ್ಧಕ್ಕೆ ಬಂದಿದ್ದಾನೆ, ಇನ್ನೇನು ಮಾಡ್ತಾರೆ ಎಲ್ಲರೂ ಸುಮ್ಮನೆ ನೋಡ್ತಾ ನಿಂತಿದ್ದಾರೆ. ಆಗ ಮತ್ತೆ ಪುನಃ ಪ್ರಾರ್ಥಿತೋ ರಥಮಾರೂಢ ಪುನಃಶಂಕಂ ಅಪೂರಯಿತ. ತಥೋ ಭೀಷ್ಮಾರ್ಜುನೈಶ್ಚೈವ ಶಸ್ತ್ರಾಸ್ತ್ರೈರಭಿವರ್ಷತಾಂ ಅಯತ್ನೇನ ಜಿತಶ್ಚೈವ ಫಲ್ಗುನೇನ ಅಪಹಾಗಸುತಾಃ. ಹೀಗೆ ಭೀಷ್ಮಾಚಾರ್ಯರ ಪರಾಕ್ರಮವನ್ನು ಕೊಂಡು ಸ್ವಯಂ ಕೃಷ್ಣನೇ ತಾನು ಭೀಷ್ಮಾಚಾರ್ಯನ ಸಂಹಾರ ಮಾಡ್ತೇನೆ ಅರ್ಜುನ, ನೀನು ಮಾಡ್ತಾ ಇಲ್ಲ ಅಂತ ಹೇಳಿ ಬಿಟ್ಟಿದ್ದಕ್ಕೆ ಕೃಷ್ಣನೇ ಸಂಹಾರ ಮಾಡಲಿಕ್ಕೆ ಹೋಗಿದ್ದಾನೆ. ಆಗ ಅರ್ಜುನ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ರಥಚಕ್ರವನ್ನು ತಳಗೆ ಹಾಕಿ ಮತ್ತೆ ಪುನಃ ರಥದಲ್ಲಿ ಬಂದು ಕೂತಿದ್ದಾನೆ. ಇಷ್ಟು ಘನಘೋರವಾದ ಯುದ್ಧ ನಡೀತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.